ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ಗೆ. ಲೇಟಾಗಿ ಹೋಯಿತು, ನಾವು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಲಾರ್ದೆ. ಇಷ್ಟು ದಿವಸ ಬ್ರೇಕ್ ತೊಗೊಂಡ್ಬಿಟ್ಟೆ, ಜಾಸ್ತಿ ಗ್ಯಾಪ್ ಬಂದುಬಿಡ್ತು. ಇವತ್ತು ಶೇಂಗಾ ಪುಟಾಣಿ ಹಾಕಿ ಒಣ ಕೊಬ್ಬರಿ ಹಾಕಿ ಹೇಗೆ ಚಟ್ನಿ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ದೋಸೆ, ಆಲೂಗಡ್ಡೆ ಪಲ್ಯ. ಇಷ್ಟಕ್ಕೆ ಮುಂಚೆ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ದೋಸೆ ಅಡುಗೆದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆದರೂ ಕೂಡ ಕೆಲವರು ನೋಡದೇ ಇರೋರಿಗೆ ಕೂಡ ಗೊತ್ತಾಗುತ್ತೆ ಅಂತ ಮತ್ತೆ ಮಾಡ್ತಿದ್ದೀನಿ. ಈಗ ಆಲೂಗಡ್ಡೆ ಕರಿ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟು ಕಡಲೆಬೇಳೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೋಬೇಕು ಎಣ್ಣೆ ಒಳಗಡೆ. ಅದಾದಮೇಲೆ ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೊದಲೇ ಮಾಡಿಟ್ಟಿರುವ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದೆ, ಅದೇ ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ಬೇಕು ಖಾರ ಅಷ್ಟೇ ಯೂಸ್ ಮಾಡಿಕೊಂಡು ನೋಡಿ. ಹಾಗೆ ಅರಿಶಿಣ ಮತ್ತು ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ, ಆಲೂಗಡ್ಡೆ ಎಲ್ಲ ಕುದ್ದು ಚೆನ್ನಾಗಿ ಏನಂತಾರೆ ಮೃದು ಆಗಿದೆ. ಅದೆಲ್ಲನೂ ಸೊಪ್ಪೆ ಎಲ್ಲ ತೆಕ್ಕೊಂಡು ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ಪುದೀನ ಕೂಡ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಫ್ಲೇವರ್ ಚೆನ್ನಾಗಿರುತ್ತೆ, ದೇಹಕ್ಕೆ ಕೂಡ ಒಳ್ಳೆಯದು. ಈ ಸಮ್ಮರಲ್ಲಿ ನಾನು ಏನೇನೋ ಅಂದ್ಕೊಂಡಿದ್ದೆ. ನನ್ನ ಟಾರ್ಗೆಟೇ ಬೇರೆ ಇತ್ತು, ವೀಡಿಯೋಸ್ ಎಲ್ಲ ಮಾಡೋದು. ಅದೇನೇನೋ ಆಗೋಯಿತು. ಬರ್ತಾ ವೀಡಿಯೋಸಲ್ಲೆಲ್ಲ ಹೇಳ್ಕೊಳ್ತಾ ಬರೋಣ. ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸ್ಮೂತಾಗಿ ಬೆಂದಿದೆ, ಹಾಗಾಗಿ ಹಾಕ್ತಾಯಿದ್ದೀನಿ. ಇಲ್ಲಿವರೆಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ವೀಡಿಯೋಸ್ ಎಲ್ಲನೂ ತುಂಬ ಥ್ಯಾಂಕ್ಸ್, ಹಾಗೆ ಧನ್ಯವಾದಗಳು. ಇಲ್ಲಿವರೆಗೂ ವೀಡಿಯೋಸ್ ಏನೂ ಹಾಕಿಲ್ಲ ನಾನು, ಆದರೂ ಕೂಡ ಏನಂತಾರೆ ಹಾಗೆ ಹೇಳ್ತಾ ಇದ್ದೀನಿ. ನೀವು ಏನಾದರೂ ಹೇಳಬೇಕಾದ್ರೆ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಬೇಜಾರೇನಿಲ್ಲ. ಏನಾದರೂ ಒಪ್ಕೊಂಡು ನಾನು ಮಾತಾಡೋಕ್ಕೆ ರೆಡಿ ಇದ್ದೀನಿ. ಹಾಗೆ ಕರಿ ಆಲ್ಮೋಸ್ಟ್ ಆಗೋಯಿತು. ಕೊತ್ತಂಬರಿ ಕೂಡ ಆ್ಯಡ್ ಮಾಡಿದ್ದೀನಿ. ಎಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಎಲ್ಲ ಹಾಕ್ಕೊಳ್ಬೇಕು. ಇದು ಚಟ್ನಿ ಪ್ರಿಪ್ರೇಷನ್ನು. ಈಗ ಶೇಂಗಾ, ಜೀರಿಗೆ, ಪುಟಾಣಿ, ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡು, ಸ್ವಲ್ಪ ಪುದೀನ, ಒಣ ಕೊಬ್ಬರಿ ಎಲ್ಲ ಹಾಕ್ಕೊಂಡು, ಸ್ವಲ್ಪ ವಾಟ್ರೆಲ್ಲ ಮಿಕ್ಸ್ ಮಾಡಿ, ಬೆಳ್ಳುಳ್ಳಿ, ಉಪ್ಪು, ಹಸಿ ಖಾರ ಮಿಕ್ಸ್ ಮಾಡಿ, ಸ್ವಲ್ಪ ವಾಟ್ರ್ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಬೇಕು. ಯಾರ್ಯಾರು ನಾವು ಮಾಡೋ ಥರ ಚಟ್ನಿಗಳೆಲ್ಲ ಪ್ರಿಪ್ರೇಷನ್ ಮಾಡ್ತೀರಾ ನೀವು ನನಗೆ ಹೇಳಬೇಕು ಕಮೆಂಟ್ ಬಾಕ್ಸ್ನಲ್ಲಿ. ಹಾಗೆ ನೀವು ಒಂದು ವೇಳೆ ನಾ ಮಾಡಿರೋ ಅಡುಗೆಗಳೆಲ್ಲ ಮಾಡಿದರೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಮಾಡುವ ಅಡುಗೆಗಳು ಇಷ್ಟ ಆದರೆ ತುಂಬ ಖುಷಿ ಆಗುತ್ತಲ್ವ ಹೆಣ್ಮಕ್ಳಿಗೆ. ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಕ್ವಾಂಟಿಟಿ ವಾಟ್ರ್ ಬೇಕು, ಎಷ್ಟು ತಿಳಿಯಾಗಿ ಎಷ್ಟು ಗಟ್ಟಿಯಾಗಿ ಇರಬೇಕು ಚಟ್ನಿ ಅಂತಂದು ನೋಡಿಕೊಂಡು ಕ್ವಾಂಟಿಟಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಚಟ್ನಿ ಇಸ್ ದ ರೆಡಿ. ಬೇಕಾದರೆ ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡ್ಬೋದು. ಟೇಸ್ಟ್ ಬ್ಯಾಲೆನ್ಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ಕೂಡ. ಹಾಗೆ ಸ್ಕಿಪ್ ಮಾಡಿದ್ದೀನಿ ನಾನು, ಹುಣಸೆಹಣ್ಣು ಕೂಡ ಚಟ್ನಿ ಒಳಗಡೆ ಹಾಕಿದ್ದೀನಿ. ಇದು ನನ್ನ ದೋಸೆ ಬ್ಯಾಟರ್ ಹಿಟ್ಟಿನಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ತೊಗರಿಬೇಳೆ, ಹೆಸರುಬೇಳೆ ಎಲ್ಲನೂ ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ದೇಹಕ್ಕೆ ಒಳ್ಳೆಯದು ಅಂತಂದು ಸ್ವಲ್ಪ ಮೆಂತ್ಯ ಕೂಡ ಹಾಕ್ಕೊಂಡು ಚೆನ್ನಾಗಿ 2 ದಿನ ನೆನೆ ಇಟ್ಟು ಮಿಕ್ಸಿ ಎಲ್ಲ ಮಾಡಿಕೊಂಡು, ಸಾಲ್ಟು ಸ್ವಲ್ಪ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ಮ್ಯಾಕ್ಸಿಮಮ್ ಬರೋಲ್ಲ ಅನ್ನೋದಕ್ಕೆ ರೀಸನ್ ಏನಂದರೆ, ಹಿಟ್ಟು ನಮ್ಮ ಕೈಯಿಂದ ಕಲಸಿ ಒನ್ ಡೇ ನೈಟ್ ಎಲ್ಲನೂ ಏನಂತಾರೆ ಚೆನ್ನಾಗಿ ಉಬ್ಬಕ್ಕೆ ಬಿಡಬೇಕು. ಏನಕ್ಕಂದರೆ ಅದು ಚೆನ್ನಾಗಿ ಟ್ರಾನ್ಸ್ಫರ್ ಆಗುತ್ತೆ, ಅದೆಲ್ಲನೂ ತುಂಬ ಫ್ಲೇವರ್ಸ್ ಬರುತ್ತೆ, ಗುಡ್ ಬ್ಯಾಕ್ಟೀರಿಯಾ ಕೂಡ ಫಾರ್ಮ್ ಆಗುತ್ತೆ. ಮತ್ತು ಹಂಗೆ ದೋಸೆ ಹಂಚು ಕೂಡ ರೈಟಾಗಿರಬೇಕು. ಫಸ್ಟ್ ಆಫ್ ಆಲ್ ಆ ದೋಸೆ ಹಂಚಿನ ಕ್ವಾಂಟಿಟಿ ಎಲ್ಲ ನೋಡಿಕೊಂಡು ಮಾಡ್ಕೊಳ್ತಾ ಇರಬೇಕು.
ನೋಡಿ ಹೇಗಾಗುತ್ತೆ ಅಂತಂದು. ಫಸ್ಟಿಂದ ನನಗೂ ಕೂಡ ದೋಸೆ ಏಳಲಿಲ್ಲ. ಫಸ್ಟ್ ಪ್ರಾಬ್ಲಮ್ ಆಗೋದೇ ಹೆಣ್ಮಕ್ಳಿಗೆ ಹಾಗೇ, ಮೂಡೆ ಆಫ್ ಆಗೋಗುತ್ತೆ. ಆದರೂ ಕೂಡ ಮಾಡೇಬೇಕಲ್ವ, ಹಾಗಾಗಿ ಈಗ ನಮ್ಮ ಮೊದಲನೇ ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಹಿಟ್ಟು ಮಾತ್ರ ಚೆನ್ನಾಗಾಗಿತ್ತು. ಫ್ಲೇವರ್ ತುಂಬ ಟೇಸ್ಟ್ ಹಿಟ್ಟಿನಲ್ಲಿ ಎಲ್ಲ ಮಿಕ್ಸು ಚೆನ್ನಾಗಿ ಫ್ಲೇವರ್ ಎಲ್ಲ ಕೊಡ್ತಿತ್ತು. ನನಗಾದರೆ ಇಷ್ಟ ಆಗಿತ್ತು ಹಿಟ್ಟಿನ ಫ್ಲೇವರು, ಕಲರು, ಕ್ವಾಂಟಿಟಿ ಎಲ್ಲನೂ. ನೋಡಿ ನೀವು ಕೂಡ ನಾ ಮಾಡೋ ಮೆಥಡ್ನಲ್ಲಿ ಏನಾದರೂ ಮಾಡಿದರೆ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಂಗ್ ವೀಡಿಯೋಸ್ ಎಲ್ಲನೂ ನೋಡೋರಿಗೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಇನ್ನೂ ನಾನು ವೀಡಿಯೋಸ್ ಮಾಡಬೇಕು ಅಂತ ನೀವು ಯಾರಾದರೂ ಅಂದ್ಕೊಂಡಿದ್ರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ನೋಡಿ, ಇದೆಲ್ಲ ಪೇಪರ್ ದೋಸೆನೇ ನಾನು ಹಾಕೋದು ಮ್ಯಾಕ್ಸಿಮಮ್ ಎಲ್ಲನೂ. ಸಾಫ್ಟಾಗಿರೋ ದೋಸೆ ನನಗೆ ಭಾಳಷ್ಟು ಬರೋದೇ ಇಲ್ಲ. ಟ್ರೈ ಮಾಡಬೇಕು, ಅದು ಕೂಡ ಅಡುಗೆ ಅಂದಾಗ ಎಲ್ಲನೂ ಇರುತ್ತೆ. ಹಾಗೆ ಹಾಕ್ತಾನೇ ಇದ್ದೀನಿ, ವಿಡಿಯೋ ಮಾಡ್ತಾನೇ ಇದ್ದೀನಿ. ಒಂದೇ ಮಾಡಿ ವಿಡಿಯೋ ತೆಗೆಯೋಣ ಅಂದ್ಕೊಂಡೆ, ಅದು ತುಂಬ ಚೆನ್ನಾಗಿ ಬರ್ತಾಯಿದ್ವು ದೋಸೆಗಳೆಲ್ಲ. ನಂಗೆ ಇಷ್ಟ ಆಗಿ ಆಲ್ಮೋಸ್ಟ್ 3-4 ದೋಸೆ ಎಲ್ಲ ಹಾಕಿ ವಿಡಿಯೋ ಮಾಡಿಬಿಟ್ಟೆ. ಹಾಗೆ ಹುಡುಗರು ಕೂಡ ದೋಸೆ ಬೆಣ್ಣೆ ಎಲ್ಲ ಹಾಕಿ ಕೊಟ್ಟಿದ್ದೆ. ಹೇಗಾಗಿದೆ ಅಂತ ಟೇಸ್ಟ್ ಕೇಳಿದರೆ ಚೆನ್ನಾಗಾಗಿದೆ. ಫ್ಲೇವರು, ಖಾರ, ಚಟ್ನಿ ಒಳಗಡೆ ಪಲ್ಯಕ್ಕೆ ಎಲ್ಲನೂ ಖಾರ, ಫ್ಲೇವರ್ ಕರೆಕ್ಟಾಗಿದೆ, ಎಲ್ಲ ಟೇಸ್ಟ್ ಕರೆಕ್ಟಾಗಿದೆ ಅಂತ ಹೇಳಿದ್ರು. ನೀವು ಕೂಡ ಮಾಡಿಕೊಂಡು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ತಿಳಿಸಿ ಅಂತ ಕೇಳ್ಕೊತೀನಿ. ನೋಡಿ, ಹೀಗೆ ಇನ್ನು ಹಲವಾರು ವೀಡಿಯೋಸ್ ಬರೋವಿವೆ. ಯಾವಾಗೋ ವೀಡಿಯೋಗಳೆಲ್ಲ ತೆಗೆದಿಟ್ಟಿದ್ದು ಇವೆಲ್ಲನೂ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಡಿಟಿಂಗ್ ಮಾಡೋದೇ ಆಗಿದ್ದಿಲ್ಲ ಭಾಳ ದಿವಸದಿಂದ. ಹಾಗಾಗಿ ನೋಡ್ತಾ ಇರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಇನ್ನು ಯಾರಾದರೂ ನೀವು ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಯಾರಿಗಾದರೂ ಶೇರ್ ಮಾಡಿ ನನ್ನ ವೀಡಿಯೋಗಳೆಲ್ಲನೂ. ಧನ್ಯವಾದಗಳು. ಹೀಗೆ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.